ಹಾಯ್ ಎಲ್ರಿಗೂ ನಮಸ್ಕಾರ. ನಾನೀಗ ಬಂದಿರೋದು ಡ್ರೀಮ್ ಫ್ಲವರ್ ರೆಸಾರ್ಟಿಗೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ನಾವು ಕಾಳಿ ನದಿಗೆ ರಿವರ್ ರಾಫ್ಟಿಂಗ್ಗೆ ಹೋಗಿದ್ವಿ ಅಂತ ಹೇಳಿ. ಸೊ ಇವಾಗ ನಾವು ಬಂದಿರೋದು ರೆಸಾರ್ಟಿಗೆ. ಮಧ್ಯಾಹ್ನ ಬರಬೇಕಾದ್ರೆ 2:30-3 ಗಂಟೆ ಆಯಿತು. ಅಲ್ಲಿ ರಾಫ್ಟಿಂಗ್ ಎಲ್ಲ ಮುಗಿಸಿ ತುಂಬಾ ಟಯರ್ಡ್ ಆಗಿತ್ತು. ಸೊ ರೆಸಾರ್ಟ್ ಕೂಡ ನಂದು ಬಾವಾಜಿದೆ ಎಲ್ಲ ಅರೇಂಜ್ಮೆಂಟ್ಸ್. ಅವರು ಅಲ್ಲಿ ಮಾತಾಡಿ ಎಲ್ಲ ರೂಮ್ಸ್ ಎಲ್ಲ ಅರೇಂಜ್ ಮಾಡಿದರು. ಹಾಗೆ ನಾವು ಲಂಚಿಗೆ ಬಂದ್ವಿ. ಲಂಚಿಗೆ ಸುಮಾರು ಬಗೆ ಎಲ್ಲ ಇತ್ತು. ಚಿಕನ್ ಇತ್ತು, ನಾನ್ ವೆಜ್, ವೆಜ್ ಇತ್ತು. ಹೌದು, ವೆಜ್ ಕೂಡ ಇದ್ದಿತ್ತನ. ವೆಜ್ಜಿನವರಿಗೆ ಪನ್ನೀರ್ ಕುರ್ಮಾ ಇದ್ದಿತ್ತು, ನಾನ್ ವೆಜ್ಗೆ ಚಿಕನ್ ಎಲ್ಲ ಇದ್ದಿತ್ತು. ನಿಮ್ಗೆಲ್ಲ ಚಿಕನ್ ಇತ್ತಲ್ಲ. ಹಾಗೇನೆ ಸಲಾಡ್ ಎಲ್ಲ ಇದ್ದಿತ್ತು, ಜೊತೆಗೆ ಚಪಾತಿ ಮತ್ತೆ ಇದು ಬಿರಿಯಾನಿ ಇದ್ದಿತ್ತು, ವೆಜ್ ಬಿರಿಯಾನಿ. ಹಾಗೇನೆ ಬಾಯ್ಲ್ಡ್ ರೈಸ್ ಕೂಡ ಇತ್ತು, ವೈಟ್ ರೈಸ್ ಕೂಡ ಇದ್ದಿತ್ತು, ಜೊತೆಗೆ ಕಡ್ಲೆಗಸಿ ಇತ್ತು. ಹಾಗೇನೆ ಸ್ವೀಟ್ ಪಾಯಸ ಕೂಡ ಇತ್ತಲ್ಲ. ನೀನ್ ಕೂಡ ತಿಂದಿದ್ಯಾ ಪಾಯಸ? ತಿನ್ಲಿಲ್ಲ. ನಿನಗೆ ಸ್ವಲ್ಪ ಹುಷಾರಿಲ್ಲ ಆಗಿತ್ತಲ್ಲ, ನೀನ್ ಸ್ವಲ್ಪ ಇವನ್ ಸ್ವಲ್ಪ ಅಪ್ಸೆಟ್ ಆಗಿದ್ದ ನನ್ನ ಮಗ. ನೋಡಿ ರೆಸಾರ್ಟ್ ಎಲ್ಲ ನೋಡಿ ಎಷ್ಟು ಚಂದ ಡೈನಿಂಗ್ ಟೇಬಲ್ ಅರೇಂಜ್ ಮಾಡಿದ್ದಾರೆ. ನಾನು ಅಷ್ಟೇನು ತಿನ್ನೋಕೆ ತಗೊಳ್ಳಿಲ್ಲ. ಇಲ್ಲಿ ನೋಡಿ ನನ್ನ ಅಮ್ಮ ಸಮ ಮುಕ್ತಾ ಇದ್ದಾರೆ, ಅವ್ರಿಗೂ ಇಷ್ಟ ಆಯ್ತಂತೆ ರೆಸಾರ್ಟ್ ಮತ್ತೆ ಲಂಚ್. ಇಲ್ಲಿ ನೋಡಿ ನಾ ರೀಲ್ಸ್ ಮಾಡ್ತಿದ್ದೆ, ನನ್ನ ಅಪ್ಪ ಅದನ್ನು ವಿಡಿಯೋ ಮಾಡ್ತಿದ್ದಾರೆ. ನಾ ತುಂಬಾ ಕಡಿಮೆ ರೀಲ್ಸ್ ಮಾಡುದು, ಅಪರೂಪಕ್ಕೆ ಒಂದೊಂದು ರೀಲ್ಸ್ ಅಲ್ಲಿ ಬರ್ತೇನೆ. ವೈರಲ್ ಅದೆಲ್ಲ. ಹೌದು, ಲಾಸ್ಟ್ ಇದೇ ತರ ರೀಲ್ಸ್ ಒಂದು ಮಾಡಿದ್ದೆ, ಫುಲ್ ಕ್ಲಾಸ್ ಅಲ್ಲಿ ವೈರಲ್ ಆಗಿದ್ದೆ ನಾನು. ಎಲ್ಲರೂ ಕೂಡ ಕೇಳುದೆ ವಂಶಿತ್ತು ಭಯಂಕರ ಮಾರ್ರೆ ಅಂತ ಅಲ್ಲ. ಹೌದೌದು. ನಿಂಗೆ ಆಗ 2 ಕೊಂಬ ಮೇಲೆ ಹೋಯ್ತಾ? ಇವ್ರು ನೋಡಿ, ಇವ್ರದೊಂದು ವಿಡಿಯೋ ಬೇಕೇ ಬೇಕು, ಎಲ್ಲೋದ್ರು ಇದ್ದೇ ಇರ್ತಾರೆ. ನೋಡಿ ಇಲ್ಲಿ ಮಂಜುನಾಥ್ ಅವರು ಜಿಪ್ ಲೈನ್ ಅಲ್ಲಿ ಹೋಗ್ತಾ ಇದ್ದಾರೆ. ಫಸ್ಟಿಗೆ ಮಗ ಹೋಗ್ತೆ ಅಂದ, ಮಗ ಕಡೆಗೆ ಹೋಗ್ಲೇ ಇಲ್ಲ, ಕಡೆಗೆ ಅಪ್ಪನೇ ತಾನು ಹೋಗ್ತಾ ಇದ್ದಾನೆ. ಹೈಟ್ ನೋಡಿ ಶಾಕ್ ಆಯ್ತು. ನಿನಗೆ ಹೆದ್ರಿಕೆ ಮನಿ, ಹೆದ್ರಿ ಪುಕ್ಕ ನೀನು. ಹೆದ್ರಿಕೆ ಅಲ್ಲ, ನಾ ಬೇಡ ಅಂತ ಬಿಟ್ಟಾಕ್ಬಿಟ್ಟೆ, ಯಾಕೆ ಟ್ರೈ ಮಾಡ್ದ ಅಂತ. ಹೌದೌದು, ರೆಸಾರ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ವಾತಾವರಣ ಎಲ್ಲ ತುಂಬಾನೇ ಕೂಲ್ ಆಗಿದ್ದಿತ್ತು. ಅಂದರೆ ಈ ವೀಕೆಂಡಲ್ಲೆಲ್ಲ ಸ್ವಲ್ಪ ಜನ ಇದ್ದಿದ್ರು, ನಾವು ಬಂದ ದಿವಸ ಕೂಡ ಸ್ವಲ್ಪ ಜನ ಜಾಸ್ತಿನೇ ಇದ್ದಿದ್ರು. ಎಲ್ಲ ರೂಮ್ಸ್ ಎಲ್ಲ ಅಲೌಟ್ ಆಗಿತ್ತು ಆಲ್ರೆಡಿ. ಅಂದರೆ ಎಲ್ಲ ಆ ಕಡೆ ಬೆಂಗಳೂರಿಂದ ಎಲ್ಲ ಬರ್ತಾರೆ, ಅಂದರೆ ಸ್ವಲ್ಪ ವೀಕೆಂಡಲ್ಲೆಲ್ಲ ಸ್ವಲ್ಪ ಎಂಜಾಯ್ ಮಾಡು ಅಂತ ಹೇಳಿ. ಇವ್ರದ್ದು ನೋಡಿ ವಿಡಿಯೋ ಇನ್ನೊಂದು. ನಾನು ಫೋಟೋಕ್ಕೆಲ್ಲ ಇದ್ರೆ ನಾನು ಫೋಟೋಕ್ಕೆ ಫೋರ್ಸ್ ಬೆಲೆ ಕಳಿಸಿದ್ದು, ನನ್ನ ಫೋಟೋಗೆ. ನೀನು ಹಾಗೆ ಅಲ್ಲ, ಸ್ವಲ್ಪ ಬರುದೇ ಇಲ್ಲ. ಇವಳ್ದೊಂದು ಸ್ಟೈಲಿಶ್ ಫೋಟೋನೇ ಎಲ್ಲೋದ್ರು ಅಲ್ಲ, ಹಾಗೇನೆ ಅವಳು ಸ್ವಲ್ಪ. ನಿಮ್ದು ಇದೇ ಪೋಸ್, ಅದು ಇದೇ ಪೋಸ್ ಸಿಗ್ನೇಚರ್ಯಾ. ಆಮೇಲೆ ಇದೊಂದು ಕೂಡ ಉಂಟಲ್ಲ, ನಂಗೆ ಇಷ್ಟನೇ ಇಲ್ಲ ಇದು. ಹಾಗೆ ನೋಡಿ ಸ್ವಿಮ್ಮಿಂಗ್ ಪೂಲ್ ಅಲ್ಲ. ಎಲ್ರಿಗೂ ಇಲ್ಲಿ ಬರೋಕ್ಕಿಂತ ಮುಂಚೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬೇಕು, ಸ್ವಿಮ್ಮಿಂಗ್ ಪೂಲಿಗೆ ಜಂಪ್ ಮಾಡಬೇಕು, ಸ್ವಿಮ್ ಮಾಡ್ಬೇಕಂತ ಇತ್ತು. ಒಬ್ರು ಇಳಿಲೇ ಇಲ್ಲ ಬಂದಾಗ. ಓ ಬಾರ ಟೀ ಕುಡ್ಕೊಂಡು ಬರುವ ಅಂತ ಹೇಳ್ಕೊಂಡು ಟೀ ಕುಡಿಯುವ ಅಂತ ಬಂದ್ವಿ. ಟೀ ಅಂತೂ ತುಂಬಾ ಚೆನ್ನಾಗಿದ್ದಿತ್ತು, ಏಲಕ್ಕಿ ಎಲ್ಲ ಹಾಕಿ ತುಂಬ ಟೇಸ್ಟ್ ಆಗಿತ್ತು. ಆ್ಯಕ್ಚುಲಿ ನಾನು ಟೀ ಕಾಫಿ ಎಲ್ಲ ಬಿಟ್ಟಿದ್ದೆ, ಬಟ್ ಇಲ್ಲಿ ನೋಡಬೇಕಾದ್ರೆ ಟೀ ಕುಡಿಯುವ ಅನ್ನಿಸ್ತು, ಅಷ್ಟು ಚೆನ್ನಾಗೇ ಆಗಿತ್ತು. ನಿಂಗೆ ಕೂಡ ಇಷ್ಟ ಆಯ್ತಲ್ವನಾ? ನಂಗೆ ಇಷ್ಟ ಆಯ್ತು. ಇವನ್ ಆ್ಯಕ್ಚುಲಿ ನಾವು ಯಾರು ಕೂಡ ಸಂಜೆ ಹೊತ್ತಲ್ಲಿ ಟೀ ಕುಡಿಯಲ್ಲ, ಬಟ್ ಅವತ್ತು ನಾವು ಎಲ್ಲರೂ ಕೂಡ ಟೀ ಟ್ರೈ ಮಾಡಿದ್ವಿ. ನನ್ನ ಅಕ್ಕ ನೋಡಿ ಕೂತಿದ್ದಾಳೆ, ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಯಾವತ್ತೂ ಕೂಡ ಹೊರಗೆ ನಾನು ಕರ್ಕೊಂಡೇ ಬರಲಿಲ್ಲ ಹಸ್ಬೆಂಡ್ ಅಂತ ಅವಳು ಹೇಳ್ತಾ ಇದ್ಲು. ಬಾವಾಜಿ ಎಲ್ಲೂ ಕೂಡ ಕರ್ಕೊಂಡು ಹೋಗಲ್ಲ, ಫಸ್ಟ್ ಟೈಮ್ ನಾನು ಈ ಥರ ನಿಮ್ಮ ಜೊತೆ ಬಂದಿದೆ ಅಂತ ಹೇಳಿ ತುಂಬ ಖುಷಿ ಆಯಿತು ಅವಳಿಗೆ ಕೂಡ ಮಕ್ಕಳ ಜೊತೆ ಬಂದದು. ಇಲ್ಲಪ್ಪ ಒಂದು ಶೂಟಿಂಗ್ ಮಾಡ್ತಿದ್ದಾರೆ, ಅಲ್ಲೆಲ್ಲ ಪಕ್ಕದಲ್ಲ ಕ್ಯಾಂಪ್ ಫೈರ್ ಮಾಡ್ತಿದ್ದಾರೆ. ನೀವಿಬ್ರು ಇಲ್ಲಿಗೆ ಬಂದದಲ್ಲ, ನಾನು ಅದನ್ನು ಹುಡುಕ್ತಾ ಇದ್ದೆ ಮರ ಎಲ್ಲಿದ್ರಂತ. ಇವ್ರು ಟ್ರೈ ಮಾಡ್ತಿದ್ರು ಶೂಟ್ ಮಾಡ್ಲಿಕ್ಕೆ, ಒಂದು ಬೀಳ್ತಾನೆ ಇರ್ಲಿಲ್ಲ. ನಿಂದು ಸಹ ಅಷ್ಟೇ ಅಲ್ಲ, ನಾ ಮಾಸ್ಟರ್ ಅಲ್ಲ ನೋಡಿ, ಬೀಳ್ತದೆ. ಎಂತ ಬೀಳುದು? 2-3 ಅದು ಚೂರ್ ಏನೋ ಗಾಳಿ ಬಂತು, ಅದಕ್ಕೆ ಚೂರ್ ಮೇಲೋಯ್ತು, ಇಲ್ಲಾಂದ್ರೆ ಬೀಳ್ತಿತ್ತು. ಹೌದಲ್ಲ, ಮೇಲೆ ಹೋಯ್ತು ಮಾರ. 6. ಹೌದಾ? ನೋಡಿ ಇವರಿಬ್ಬರು ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈ ಚಳಿಗೆ ಕೂಡ ಆಡ್ತಾ ಇದ್ದಾರೆ. ಸಂಜೆ ಹೋಗುವ ಹೇಳಿದ್ರೆ ಯಾರು ಇಳಿಲಿಕ್ಕೆ ರೆಡಿ ಇಲ್ಲ. ಈಗ ನೋಡಿ ರಾತ್ರಿ ಹೊತ್ತಲ್ಲಿ ಅದೇ ನಮ್ಮ ಸ್ಟೈಲ್, ನೀರಿನಲ್ಲಿ ಚಳಿ ಆಗುದಿಲ್ವಾ? ಮತ್ತೆ ಜ್ವರ ಬಂತ ಅಂತ ಎಲ್ಲ ಲೆಕ್ಕ ಹಾಕಿಲ್ಲ ಅಲ್ಲ. ಆದ್ರೆ ಸಹ ಗಮ್ಮತ್ ಮಾಡಿದ್ರಲ್ಲ ನೀವು ಬರ್ಲಿಲ್ಲ, ನೀವು ಮೇಲೆ ನಿಂತದ್ದಲ್ಲ, ನಾವು ಮೇಲೆ ನಿಂತ್ಕೊಂಡು ನೋಡಿದ್ವಿ. ಮತ್ತೆ ಆ ಚಳಿಗೆಲ್ಲ ಯಾರು ಇಳಿತ್ರು ಮಾರಯ್ಯ. ಮಧ್ಯಾಹ್ನನೇ ಆಟ ಆಡಿ ಸಾಕಾಗಿದೆ ಅಲ್ಲಿ ನೀರಲ್ಲಿ. ಕಡೆಗೆ ಇಲ್ಲಿ ರೈನ್ ಡ್ಯಾನ್ಸಿಗೆ ಅಂತ ಹೇಳಿದ್ರೆ ಇದು ಫುಲ್ ಮಳೆ ಎಲ್ಲ ಹಾಕಿದ್ರು, ಮ್ಯೂಸಿಕ್ ಕೂಡ ಹಾಕಿದ್ರು, ಬಟ್ ಅಲ್ಲಿ ಯಾರು ಕುಣಿಯೋರೇ ಇರಲಿಲ್ಲ. ಅಂದರೆ ಅಷ್ಟು ಚಳಿ ಸ್ಟಾರ್ಟ್ ಆಗಿತ್ತು ಅವಾಗ ಅಷ್ಟೊತ್ತಿಗೆ.
ಹಾಗಾಗಿ ಯಾರು ಸಹ ಬರಲೇ ಇಲ್ಲ. ಕಡೆಗೆ ನಾವು ಅಲ್ಲಿ ಫೈರ್ ಹಾಕಿದ್ರೆ ನಾವೆಲ್ಲರೂ ಕೂಡ ಫೈರ್ ಹತ್ರ ಕೂತ್ಕೊಂಡ್ವಿ. ಫೈರ್ ಎಲ್ಲ ಕಡೆ ಕೂಡ ಫೈರ್ ಹಾಕಿದ್ರು, ಅದೇ ಜೊತೆ ಮ್ಯೂಸಿಕ್ಸ್ ಎಲ್ಲ ಹಾಕ್ಕೊಂಡಿದ್ರು. ನಾವು ಹಾಕಿದ್ರೆ ನಮಗೆ ಫೈರಲ್ಲಿ ಬರೀ ಹೊಗೆನೇ ಬರ್ತಾ ಇದ್ದಿತ್ತು. ಬಟ್ ಚಳಿಗೆ ತುಂಬ ಕೂಲ್ ಆಗುವಾಗ ತುಂಬ ಚಂದ ಅನ್ನಿಸ್ತಲ್ಲನಾ, ಖುಷಿ ಆಗ್ತಿತ್ತು. ಹಾಗೆ ರೆಸಾರ್ಟ್ ಅಂತೂ ನೈಟಲ್ಲೇ ಅಂತೂ ಫುಲ್ ಡೆಕೋರೇಟ್ ಆಗಿ ಮಾಡಿಟ್ಟಿದ್ರು, ತುಂಬ ಚಂದ ಕಾಣ್ತಿತ್ತು. ನಾವು ಮಧ್ಯಾಹ್ನ ಬರಬೇಕಾದ್ರೆ ತುಂಬ ಬಿಸಿಲಿದ್ದಿತ್ತಲ್ಲ, ಸೊ ಹಾಗೆ ನಮಗೆ ಅನಿಸಿಲ್ಲ. ಬಟ್ ನೈಟ್ ಹೊತ್ತಲ್ಲೆಲ್ಲ ತುಂಬ ಚಂದ ಅನ್ನಿಸ್ತು. ಹಾಗೆ ಇಲ್ಲಿ ಜಾರ್ಬಂಡಿಯಲ್ಲಿ ನೋಡಿ, ಇವಳು ಎಲ್ಲಿ ಜಾರ್ಬಂಡಿಯಲ್ಲಿ ಅಲ್ಲಿ ಹೋಗಿ ಕುಣಿತಾ ಇರ್ತಾಳೆ. ಹಾಗೆ ಸ್ವಲ್ಪ ಮಾತುಕತೆ ಎಲ್ಲ ನಡೆಸಿದ್ವಿ ನಾವು. ಇಲ್ಲೊಂದು ಮೀಟಿಂಗ್ ನಡೀತಿತ್ತು ನೋಡಿ, ಎಲ್ಲ ಮಾತಾಡ್ತಿದ್ದಾರೆ. ನೀನು ಕೂಡ ಇದ್ದೆ ಅದರಲ್ಲಿ ನಾಚೂರು ಮಸಾಲ ಹಾಕು ಅಂತ ಹೇಳಿ ಹೋದ, ಆಚೂರು ಓವರ್ ಆಯ್ತು. ನೀನು ಹಾಗೆ ಅಲ್ಲ, ಸ್ವಲ್ಪ ಓವರ್ ಮಾತಾಡಿದ ಹಾಗೆ ಅನಿಸ್ತಲ್ಲ. ಎಂತ ನೀನು ಹಾಗೆ ಮಾತಾಡ್ತಿದ್ದದ್ದು? ಅಂತ ಮಾತಾಡ್ತಿದ್ದ ಅಲ್ಲ, ಸುಮ್ಮನೆ ಕೈ ಬಾಯಿ ಅಷ್ಟೇ. ಅಷ್ಟೇ. ಆದ್ರೂ ಕೂಡ ಗಮ್ಮತ್ತಾಯ್ತಲ್ವನಾ? ಹಾಗಾಗಿ ತುಂಬ ನಾವು ಎಂಜಾಯ್ ಮಾಡಿದ್ವಿ ನೈಟಲ್ಲೆಲ್ಲ. ಮ್ಯೂಸಿಕ್ಸ್ ಇತ್ತು, ಹಾಗೆ ಫೈರ್ ಕ್ಯಾಂಪ್ ಇತ್ತು, ಸ್ವಿಮ್ಮಿಂಗ್ ಪೂಲಲ್ಲಿ ಸಹ ಇತ್ತು, ರೈನ್ ಡ್ಯಾನ್ಸ್ ಕೂಡ ಮಾಡೋರಿಗೆ ಮಾಡ್ಬೋದು. ಹಾಗೆ ಇಲ್ಲಿ ನೈಟ್ ಪಾರ್ಟಿ ಕೂಡ ಮಾಡ್ತಾರೆ, ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ ಅಥವಾ ಮೆಹಂದಿ ಆ ಥರ ರಿಸೆಪ್ಷನ್ಸ್ ಎಲ್ಲ ಇಲ್ಲಿ ಮಾಡ್ತಾರೆ. ಯಾರು ಕೂಡ ಬರ್ಬೋದು ಇಲ್ಲಿಗೆ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಮತ್ತು ಫುಡ್ ಕೂಡ ಅಷ್ಟೇ ಚೆನ್ನಾಗಿದೆ ಕಂಪೇರಿಂಗ್ ಟು ಅದರ್ ಕಡೆಯಿಂದ ಅಂತ ಹೇಳಿದೆ. ಇವ್ರು ನೋಡಿ, ಇವ್ರಿಗೆ ಇದು ಹೋಗ್ಬೇಕಂತ ಭಾರಿ ಇಂಟ್ರೆಸ್ಟ್ ಇತ್ತು ಇದರಲ್ಲಿ. ನಂಗೆ ಗೊತ್ತೇ ಆಗ್ಲಿಲ್ಲ ಅವ್ರು ವಿಡಿಯೋ ಮಾಡಿ. ನಾನು ಒಂಚೂರು ನೋಡಿ ಆಮೇಲೆ ಇಲ್ಲಿ ಗೊತ್ತಾದ ನಂಗೆ ವಿಡಿಯೋ ಮಾಡ್ತಾರಂತ. ಆಮೇಲೆ ಮುಖ ಮುಚ್ಕೊಂಡದ. ಇವ್ರಿಗೊಂದು ಭಾರಿ ಇಂಟ್ರೆಸ್ಟ್, ಏನಂತ ಇಲ್ಲ. ಹೌದು, ಅವರಿನ್ನು ಮಗು ಹೋಗುದಲ್ಲ ಅದಕ್ಕೆ. ನೋಡ ಪೋಸ್ ನೋಡಿ, ಪೋಸ್. ಇವ್ರು ಬಂದು ಕುತ್ಕೊಂಡು ಅಲ್ಲ, ಆದ್ರೂ ಸಹ ಗಮ್ಮತ್ತಾಯ್ತು. ಏನೋ ಒಂದು ಮುಂಚೆ ಮಕ್ಕಳ ಜೊತೆಗೆ ನಾವು ಕೂಡ ಮಕ್ಕಳಾದ್ವಿ. ತುಂಬ ಖುಷಿ ಆಯಿತು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವು. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯಿತು. ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಡಿಲೀಷಿಯಸ್ ಆಗಿತ್ತು. ಪೂರಿ ಇದ್ದಿತ್ತು, ಹಾಗೆಯೇ ಅವಲಕ್ಕಿ ಜೊತೆಗೆ ಚಟ್ನಿ ಇದ್ದಿತ್ತು, ಮತ್ತು ಶೀರಾ ಉಪ್ಪಿಟ್ಟಿದ್ದಿತ್ತು. ಬೇರೆ ಏನೇನೋ ಇದ್ದಿತ್ತಲ್ಲನಾ, ಚಪಾತಿ ಇದ್ದಿತ್ತು ಅನ್ಸುತ್ತೆ. ಚಪಾತಿ ಇತ್ತು, ಬ್ರೆಡ್ ಇತ್ತು, ಬ್ರೆಡ್ ಜಾಮ್ ಮತ್ತೆ ಬೆಣ್ಣೆ ಮತ್ತೆ ಬ್ರೆಡ್ ಹಾಕಿ ಕೊಟ್ಟಿದ್ರು. ವಾಟರ್ ಮೆಲನ್ ಕೂಡ ಇದ್ದಿತ್ತು. ಹಾಗೆ ಮತ್ತೆ ಇದು ಎಂತ ಹೇಳಿದ್ರೆ ಎಗ್ ಬಾಯ್ಲ್ಡ್ ಎಗ್ ಕೂಡ ಇಟ್ಟಿದ್ರು. ನಮ್ಗಂತೂ ಏನು ತಿನ್ನೋದು ಏನು ಬಿಡೋದಂತ ಆಗಲೇ ಇಲ್ಲ. ಕಡೆಗೆ ನಾನಂತೂ ಅವಲಕ್ಕಿ ಮತ್ತು ಚಟ್ನಿ ಜೊತೆಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಹಾಗೆ ಒಂದು ಬಾಯ್ಲ್ಡ್ ಎಗ್ ತಗೊಂಡೆ, ಜೊತೆಗೆ ಒಂದು ಕಾಫಿ ಕೂಡ ತಗೊಂಡ್ವಿ. ಹಾಗೆ ನಾವು ಅಲ್ಲಿಂದ ನೆಕ್ಸ್ಟ್ ರೆಸಾರ್ಟಿಂದ ಹೊರಟ್ವಿ. ಬೆಳಗ್ಗೆ ಅಂತೂ ತುಂಬಾ ಫಾಗ್ ಇದ್ದಿತ್ತು, ಅಲ್ಲ ಚಳಿ ಕೂಡ ಇದ್ದಿತ್ತಲ್ಲ. ಸೊ ಒಂದು 9 ಗಂಟೆ ಇದು ನೋಡಿ, 9 ಗಂಟೆಗೆ ಇಷ್ಟು ಫಾಗ್ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗಾದ್ರೆ ನಾನು ನಿಮಗೆ ಮತ್ತೆ ಮುಂದೆ ನೋಡಿದ್ರೆ ಸಿಗ್ತೇನೆ. ಅಲ್ಲಿ ತನಕ